ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ಇವತ್ತು ವೆಜ್ ಸೇಜ್ವಾನ್ ನೂಡಲ್ಸ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾಗಿ. ಒಂದು ದೊಡ್ಡ ಕುಕ್ಕರ್ ಅಥವಾ ಬಾಣಲೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು 4 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದೆರಡು ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ನಾವೇನು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಕೋಸು, ಕ್ಯಾರೆಟು ಮತ್ತು ಮೂರು ಥರದ ಬೆಲ್ ಪೆಪ್ಪರ್ಸು ಇತ್ತು ಮನೇಲಿ. ಅದನ್ನು ಹಾಕೋಣ ಅಂದ್ಬಿಟ್ಟು. ನೂಡಲ್ಸ್ಗೆಲ್ಲ ಹಾಕಲೇಬೇಕಲ್ಲ, ಕಲರ್ದೆಲ್ಲ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಅದೆಲ್ಲ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂಥರ ನೂಡಲ್ಸ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಕಲರ್ಫುಲ್ಲಾಗಿ ವೈಟು, ರೆಡ್ಡು, ಗ್ರೀನು, ಆರೆಂಜು ಎಲ್ಲ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಿದೆ. ನಮ್ಮ ಮನೇಲಿ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟೇ ನೂಡಲ್ಸ್ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಹಾಕಿರ್ತೀವಿ. ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ನೂಡಲ್ಸ್ಗೆ, ಮಂಚೂರಿಗಳಿಗೆ, ಅದಕ್ಕೆಲ್ಲ. ಯಾಕಂದರೆ ಸಾಸ್ಗಳಲ್ಲೂ ಉಪ್ಪಿರುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಇದೇನು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ರಂಚಿಯಾಗೇ ಇರಬೇಕು. ರೆಡ್ ಚಿಲ್ಲಿ ಸಾಸು, ಡಾರ್ಕ್ ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ಪು ಇದೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಂತೂ ಎಲ್ಲರಿಗೂ ಇಷ್ಟನೇ. ನೂಡಲ್ಸ್ ಅಂದರೆ ಮಕ್ಕಳಿಗೆಲ್ಲ ಇಷ್ಟನೇ ಆಗುತ್ತೆ. ಒನ್ಸ್ ಇನ್ ಅ ವೈಲ್ ಮಾಡಿದ್ರೆ ಏನು ನಿಮಗೇನು ಅಷ್ಟೊಂದೇನು ಇದಾಗಲ್ಲ ಅದು. ನಮ್ಮ ಮನೇಲೂ ಮಾಡಿ ತುಂಬ ದಿವಸನೇ ಆಗಿತ್ತು, ಅದಕ್ಕೆ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ. ರಾತ್ರಿ ಅಂದರೆ ನಮ್ಮ ಮನೇಲಿ ತಿನ್ನಲ್ಲ, ನನ್ನ ಹಸ್ಬೆಂಡ್ ಬೈತಾರೆ, ರಾತ್ರಿ ಎಲ್ಲ ಮಾಡಿಬಿಡ ಒಂಥರ ಹೆವಿ ಆಗಿಬಿಡುತ್ತೆ ಇದು ಅಂದ್ಬಿಟ್ಟು. ಮಧ್ಯಾಹ್ನ ಮಾಡಿದ್ರೆ ಕ್ಲೀನಾಗಿ ಅರಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಲಂಚ್ಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿಲ್ಲಿ ಸಾಸ್ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ನೋಡಿ, ಅರ್ಧಂಬರ್ಧನೇ ಬೇಯಬೇಕು. ಇದಕ್ಕೆ ಸ್ವಲ್ಪ ಬಾಯಿಗೆ ಸಿಗಬೇಕು ಕ್ರಂಚಿಯಾಗಿ. ಮತ್ತು ಸೇಜ್ವಾನ್ ಚಟ್ನಿ ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ನಿಮಗೆ ಕಲರು ಕೊಡುತ್ತೆ ಮತ್ತು ಟೇಸ್ಟು. ಸೇಜ್ವಾನ್ ನೂಡಲ್ಸ್ ಆಗಿರೋದ್ರಿಂದ ಸೇಜ್ವಾನ್ ಚಟ್ನಿ ಅವ್ರ ಸಾಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಕಿದ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಸೋಯಾ ಸಾಸು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಟೊಮೆಟೊ ಕೆಚಪ್ಪು ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಟೇಸ್ಟ್ ತಕ್ಕನಂಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಆಲ್ರೆಡಿ ನಾನು ನೂಡಲ್ಸ್ನ ಬೇಯಿಸಿಟ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಉದ್ರಾಗಲಿ ಅಂದ್ಬಿಟ್ಟು ಮೇಲೆ ಎಣ್ಣೆನೂ ಹಾಕಿದ್ದೀನಿ. ಇದೊಂದು ಕಡೆ ನೂಡಲ್ಸ್ ರೆಡಿಯಾಗಿದೆ ಇವಾಗ. ಅದರದ್ದು ಮಸಾಲಾನು ಕೊಟ್ಟಿದ್ದ ನನಗೆ, ಮರ್ತೆ ಹೋಗಿತ್ತು ಹಾಕೋದು. ಪ್ಯಾಕ್ ಜೊತೆನೇ ಬಂದಿತ್ತು ಮಸಾಲ, ಅದನ್ನು ಹಾಕಿ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಪನ್ನೀರ್ ಇತ್ತು, ಪನ್ನೀರ್ ಪ್ರೋಟೀನ್ಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಡ್ರೈ ಫ್ರೈ ಥರ ಮಾಡ್ತಾಯಿದ್ದೀನಿ. ಏನು ಮಂಚೂರಿ ಏನು ಮಾಡ್ತಾಯಿಲ್ಲ, ಅದಕ್ಕೆ ಜಸ್ಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಈ ಪನ್ನೀರನ್ನ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರ್ತೀನಿ ಯಾವಾಗಲೂ. ನಾನು ಹೇಳೋಂಗೆ ನನ್ನ ವೀಡಿಯೋದಲ್ಲಿ ತೋರಿಸೇ ಇರ್ತೀನಿ ಸಾಮಾನ್ಯ. ಈ ಪನ್ನೀರನ್ನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಲ್ಲ ನಾನು, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿ ಸ್ವಲ್ಪ ಸಾಫ್ಟ್ ಬರುತ್ತಲ್ಲ ಅಂದ್ಬಿಟ್ಟು ಹಾಕಿರ್ತೀನಿ. ಮುಂಚೆನೇ ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ನಾನು ಲಾಸ್ಟ್ ವೀಡಿಯೋದೆಲ್ಲ ತೋರಿಸಿದ್ದೆ. ಪನ್ನೀರಿಗೆಲ್ಲ ಆಗುತ್ತೆ, ಮತ್ತು ಏನಾದರೂ ಪಲ್ಯ ಮಾಡ್ಕೋಬೇಕಾದ್ರೂ ಹಾಕ್ಕೋಬೋದು ಅಂದ್ಬಿಟ್ಟು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಕಡೆ ನೂಡಲ್ಸು ರೆಡಿಯಾಗಿದೆ ಮತ್ತು ಪನ್ನೀರ್ ಕ್ಯಾಪ್ಸಿಕಮ್ ಡ್ರೈ ಫ್ರೈಯು ರೆಡಿಯಾಗಿದೆ. ಮಂಚೂರಿ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಇದೊಂಥರ ಮಾಡಿದ್ದೀನಿ. ಇದನ್ನೇ ಜಸ್ಟ್ ಅದಕ್ಕೆ ಒಂಚೂರು ಟೇಸ್ಟ್ಗೆ ಅಂದ್ಬಿಟ್ಟು ಇಲ್ಲಿ ರೆಡ್ ಚಿಲ್ಲಿ ಸಾಸು ಹಾಕ್ತಾಯಿದ್ದೀನಿ ಅಷ್ಟೇ. ಎರಡು ಚೈನೀಸ್ ಐಟಮ್ ಮಾಡೋಣ ಅಂದ್ಬಿಟ್ಟು ಲಂಚ್ಗೆ ನಮ್ಮ ಮನೇಲಿ ವೆಜ್ ಸೇಜ್ವಾನ್ ನೂಡಲ್ಸು ರೆಡಿ ಆಯಿತು, ಮತ್ತು ಇಲ್ಲಿ ಪನ್ನೀರ್ ಡ್ರೈ ಫ್ರೈಯು ರೆಡಿ ಆಗಿತ್ತು. ಈ ರೆಸಿಪಿನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.